ಅಂತೂ ಸೊ ಇಂತೂ ಹಲೋ 3 ಜನ ಗೈಸ್, ಹುಡುಗರು ವೆಲ್ಕಮ್ ಬ್ಯಾಕ್ ಟು ಮಧ್ಯರಾತ್ರಿ ಊರು ಅನದರ್ ಬಿಡೋ ವಿಡಿಯೋ ಅಂತ ಲೆವೆಲ್ಗೆ ಹೇಳ್ತಾ ಕುಟ್ಟೋದ್ವಿ ಅಂತ ಆಯ್ತು. ಇವರಿಬ್ಬರನ್ನ ಕರ್ಕೊಂಡು ನಾವು ನಡ್ರಪ್ಪ, ಹೋಗ್ತಿದ್ದೆ ಅವರೆಲ್ಲರೂ ಕಲ್ಲೇಶ್ವರ ಜೀವನ ಗುಡಿಗೆ. ಟ್ರ್ಯಾಕಿಗೆ ಬರ್ತಾರೆ ನೋಡೋಣ. ಬೆಳಕೇರಿ ಟು ಕೋಣೆ ಬೆಳಕೇರಿ ರೋಡ್ ಬ್ರಿಡ್ಜ್ ಎಂಟ್ರೆನ್ಸಿಗೆ ರೈಟ್ ಸೈಡ್ ನೀವು ಒಂದು ಇದು ಸಿಗುತ್ತೆ ರೋಡು. ಅಲ್ಲಿಂದ ನೀವು ಸ್ಟ್ರೈಟ್ ಹೋದರೆ ನಿಮಗೆ ಸಿಗೋದೆ ಕಲ್ಲೇಶ್ವರ ಗುಡಿ. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ, ಸಾಯೋಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. कितना सुंदर जंगल है, इतनी सुंदर जगह कहाँ से ढूंढ लिया, एकदम हेवनली एटमॉस्फेयर। अरे चिन्नम सर, वो तो मैंने इंटरनेट से चेक करके निकाला। दिन रात मेहनत के बाद ये जगह मिल। ಯಾರು ನಂಗೆ ಕೇಳಿದರು ದಾರಿನ ನಾನೇ ಕಳೆದು ಹೋಗಿರುವೆ ಅಂದೇನ ಎಡವಿದ ಕಲ್ಲಿನ. ಸೊ ಗೈಸ್, ಗುಡಿ ರೀಚ್ ಆದ್ವಿ. ಇದು ಮುಂದೆ ಹೆಂಗೆ ಕಾಣ್ತಿದೆಯಲ್ಲ ಅದೇ ಟೆಂಪಲ್ಲು. ಫುಲ್ಲು ಗಿಡ ಮರ ಎಲ್ಲ ಬೆಳ್ಕೊಂಡು ಮುಚ್ಚಿದೆ ನಿಮಗೆ. ಸೊ ಅದೇ ಕಲ್ಲೇಶ್ವರ ಗುಡಿ. ಅಲ್ಲಿಂದ ನೀವು ಗದ್ದೆ ಒಳಗೆ ಇಳಿದು ಅಲ್ಲಿಂದ ನಡ್ಕೊಂಡು ಹಂಗೆ ಮುಂದೆ ಹೋದರೆ ನಿಮಗೆ ಮೆಟ್ಲು ಏನೂ ಸಿಗೋಲ್ಲ. ಅಲ್ಲಿಂದ ಹುಷಾರು ನೋಡಿ ಹತ್ತಬೇಕು. ಸೊ ಅದಕ್ಕೆ ಯಾರು ಒಬ್ಬರೊಬ್ಬರೇ ಬರೋಕ್ಕೆ ಹೋಗ್ಬೇಡ್ರಿ ಈ ಪ್ಲೇಸಿಗೆಲ್ಲ. ಇಲ್ಲಿ 18ರಿಂದ ಒಂದು 20 ಅಡಿ ಹಾವು ಇದೆ ಅಂತ ಕೇಳ್ಪಟ್ಟಿದ್ದೆ, ದೇವರಾವು. ಇಲ್ಲಿವರೆಗೂ ಅದು ಯಾರಿಗೂ ಕಂಡಿಲ್ಲಂತೆ. ನಿಧಿ ಇರೋ ಕಾರಣದಿಂದ ಆ ನಿಧಿನ ಹಾವೇ ಕಾಯ್ತಿದೆ. ಚಲೋ ನೋಡ್ಬೋದು, ಇದೆ ಆ ಗುಡಿ. ಏನಪ್ಪ ಅಂದರೆ ಈ ಭಾಳ ವರ್ಷದಿಂದ ಈ ಗುಡಿ ಯಾರೂ ಬರ್ತಿಲ್ಲ, ಪೂಜೆನೂ ಆಗ್ತಿಲ್ಲ. ಆದರೂ ಗುಡಿ ಫುಲ್ ಪವರ್ಫುಲ್ಲು. ಏನಪ್ಪ ಅಂದರೆ ಅವಾಗೆಲ್ಲ ನಿಧಿ ಇತ್ತು ಅಂತ ಸುದ್ದಿ ಬಿತ್ತು. ಅವಾಗ ಕಳ್ಳರೆಲ್ಲ ಬಂದಿದ್ದರು ಆ ನಿಧಿ ಹುಡ್ಕೋಕ್ಕೆ. ಆ ನಿಧಿ ಏನೂ ಸಿಗಲಿದ್ದಕ್ಕೆ ಅವ್ರು ಹಂಗೆ ಅದನ್ನ ಬಿಟ್ಟು ವಾಪಸ್ ಹೋಗಿದ್ದರು. ಆ ನಿಧಿ ಕಾಯಕ್ಕೋಸ್ಕರನೇ ದೊಡ್ಡ ದೊಡ್ಡ ಚೇಳು ಮತ್ತು 18 ಅಡಿಯಿಂದ 20 ಅಡಿ ಹಾವು ಅವು ಎಲ್ಲ ನಿಧಿನ ಕಾಯ್ತಾ ಇದ್ದಾವೆ. ಏನು ಒಳ ಸೌಂಡ್ ಆಗ್ತಿರೋದು? ಒಳ ಸೌಂಡ್ ಆಗ್ತಿರೋದು ಅದೇ ಕಣ್ಕೊಪ್ಳಿ ಒಳಗೆ ಹೋಗ್ಬೋದ ನೀನು ಸ್ವಲ್ಪ ಬರ್ಮ ಜೊತೆಗೆ ಟಾರ್ಚ್ ಹಾಕೊಂಬಲ್ಲಿ ನಂಗೆ ಯಾವನೇ ಕೊಟ್ಟೆ. ಇನ್ನೊಂದೇನಪ್ಪ ಅಂದರೆ ಈ ದೇವಸ್ಥಾನದೊಳಗೆ ಪೂಜೆ ಮಾಡ್ತಾರೆ, ಆದರೆ ವರ್ಷಕ್ಕೊಂದ್ಸತಿ ಅಷ್ಟೇ ಪೂಜೆ ಆಗೋದು, ಅದು ಶಿವರಾತ್ರಿಗೆ. ಹಾಳು ಬಿದ್ದು ಭಾಳ ವರ್ಷ ಆಗೈತೆ ನಾವೇನು ಸಣ್ಣ ಅವಾಗ ಆಯ್ತಾ, ನಮಗೆ ಗೊತ್ತಾ. ನಮ್ಮ ಅಮ್ಮರೆಲ್ಲರೂ ಸಣ್ಣವರಿದ್ದಾಗೆ ಆ ದೇವಸ್ಥಾನ ಆಲ್ರೆಡಿ ಹಾಳು ಬಿತ್ತಂತೆ. 20 ಐತಿ ಅನ್ನೋ ಸುದ್ದಿ. ಆದರೆ ನಿಧಿ ತೆಗೆಯಕ್ಕೆ ಬಂದವ್ರಿಗೆ ಎಲ್ಲ ಚೇಳು ಹಾವು ಕಚ್ಚಿ ವಾಪಸ್ ಹೋಗ್ಯಾರೆ. ಯಾರ ಕೈಯಿಂದ ಇದುವರೆಗೂ ನಿಧಿ ತೆಗೆಯೋದಾಗಿಲ್ಲ. ಕಲ್ಲದವಲ್ಲ ಅವನ್ನ ಇದೆ ಕಲ್ಲೇನು ಬ್ರೇಕ್ ಆಗಿದೆಲ್ಲ, ನಿಧಿ ಬಗೆಯಕ್ಕೆ ಬಂದಿದ್ರು, ಆದರೆ ಅವ್ರಿಗೆ ಏನು ಸಿಕ್ಕಿಲ್ಲ. ದಕ್ಷಿಣ ಕಾಯಿಲ್ಲ ಕೈಲಿ ಹಾಂ ಬಿಟ್ಟು ಹೋಗಿದ್ದಾರೆ. ಚೇಳು ಒಂದು 18ರಿಂದ 20 ಅಡಿ ಹಾವು ಇತ್ತಂತೆ, ದೇವರಾವು. 2 ವರ್ಷದ ಹಿಂದ್ಗಡೆ ಒಬ್ಬರು ಬ್ಲಾಗರ್ ಬಂದಿದ್ರಂತೆ, ಅವರು ವಿಡಿಯೋ ಮಾಡ್ಕೊಂಡು ಹೋಗಿದ್ರಂತೆ. ಅಲ್ಲಿಂದ ಇಲ್ಲಿವ್ರಿಗೆ ಯಾರೂ ಬಂದಿಲ್ಲ. ಮತ್ತು ನೆಕ್ಸ್ಟ್ ಬಂದಿರೋದೇ ನಾವು. ಈ ಕಡೆ ಸೈಡ್ ಫುಲ್ ಮಳೆ ಬಂದೆಲ್ಲ ಡೆಮಾಲಿಷ್ ಆಗ್ಬಿಟ್ಟೈತಿ. ಕಲ್ಲೇಶ್ವರ ಸ್ವಾಮಿಯ ಮೂರ್ತಿ ಇದು. ಇಂಥ ದೇವಸ್ಥಾನಗಳು ಪವರ್ಫುಲ್. ಈಗೂ ನಿಧಿ ಐತಿ ಅಂತಾರೆ, ಆದರೆ ಸುಳ್ಳ ನಿಜನೋ ಗೊತ್ತಿಲ್ಲ. ಟೆಂಪಲ್ನೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ ಸಣ್ಣ ಕಲ್ಲೇಶ್ವರ ಗುಡಿ. ಇದು ದೊಡ್ಡ ಟೆಂಪಲ್ ಆಗಿದ್ದರಿಂದ ಇದನ್ನು ದೊಡ್ಡ ಕಲ್ಲೇಶ್ವರ ಗುಡಿ ಅಂತ ಕರೀತಾರೆ. ಮುಂದ್ಗಡೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಸಣ್ಣ ಕಲ್ಲೇಶ್ವರ ಗುಡಿ ಅಂತ ಸಿಗುತ್ತೆ. ಅದನ್ನು ಹಾಳು ಬಿದ್ದಿದೆ. ಈಗ ಅದನ್ನು ನೋಡೋಕೆ ಹೋಗೋಣ ಬನ್ನಿ. ಹಾಗೆ ನಾವೇನು ಬೈಕ್ ನಿಲ್ಸೇವಲ್ಲ, ಅಲ್ಲಿಂದ ಹಂಗೆ ಸ್ಟ್ರೈಟ್ ರೋಡ್ ಇನ್ನೊಂದು ಸತಿ ಮುಂದೆ ಹೋಗಿ ಬರುತ್ತೆ. ಅಲ್ಲಿಂದ ಮುಂದೆ ಹೋದರೆ ಎಲ್ಲ ನಿಮಗೆ ತೆಂಗಿನ ಮರ ತೋಟ ಪ್ಲಸ್ ಅಡಿಕೆ ಗಿಡ ಎಲ್ಲ ಕಾಣುತ್ತೆ ನಿಮಗೆ. ಅಲ್ಲಿ ಒಳಗೆ ಹೋದರೆ ಸಣ್ಣ ಕಲ್ಲೇಶ್ವರ ಗುಡಿ. ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸಂಪಾದ ಚೆಲುವಿನ ಗುಣಗಾನ, ಕೇದಿಗೆ ಗರಿಯಂಥ ನಿನ್ನ ನೋಟ, ನನಗೇನು ಅಂದಂತೆ ಅನುಮಾನ.
ಅದೇ ದೊಡ್ಡ ಕಲ್ಲೇಶ್ವರ ಟೆಂಪಲಿಂದ ನೀವು ಸ್ವಲ್ಪ ಮುಂದಕ್ಕೆ ಬಂದರೆ ನಿಮಗೆ ಸಿಗೋದೆ ಸಣ್ಣ ಕಲ್ಲೇಶ್ವರ ಟೆಂಪಲ್ಲು. ಇದನ್ನು ಆಲ್ರೆಡಿ ಒಂದು 3 ವರ್ಷದಿಂದ ಏನೋ ಹಾಳು ಬಿದ್ದಿದೆ ಅಂತೆ. ಅಂದರೆ ನಮ್ಮ ಮಾವರೇ ಇದು ನಡ್ಸ್ಕೊಂಡು ಹೋಗ್ತಿದ್ದು, ಈಗ ಅವರು ಬಿಟ್ಟವ್ರೆ. ಇದೂ ಅಷ್ಟೇ ಶಿವರಾತ್ರಿಗೆ ಒಂದೇ ಸತಿ ಇದು ಪೂಜೆ ಆಗೋದು. ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಡೆಕೋರೇಷನ್ ಮಾಡಿ ದೇವ್ರನ್ನೆಲ್ಲ ತೊಳೆದು ಶಿವರಾತ್ರಿಗೆ ವರ್ಷಕ್ಕೊಂದು ಸತಿ ಈ ಗುಡಿನ ಪೂಜೆ ಮಾಡ್ತಾರೆ. ನೋಡ್ತಿರ್ಬೋದು ಗುಡಿ ಫುಲ್ ಹಾಳಾಗಿದೆ. ಇದನ್ನು ಫುಲ್ ಕಲ್ಲಿಂದನೇ ಕಟ್ಟಿರೋದು. ಇವೆಲ್ಲ ಹಿಂಗೆ ನೀರು ಸೋರ್ಸೋರು ಹೆಂಗಾಗಿರೋದ ನೋಡು, ಅಲ್ಲಿಂದ ಇಲ್ಲಿಂದ ಬೋರಿ ಬಂದು ಫುಲ್ ನೀರೆಲ್ಲ ಒಳ ಸೋರಿ ಫುಲ್ ಮಂಟಪ ಎಲ್ಲ ಹಾಳಾಗಿದೆ. ಸರಿ, ನಿಂಗೆ ಇಷ್ಟವಾದ ದೇವ್ರು ಯಾವುದು? ಸೊ ಈ ಗುಡಿನೂ ಪೂರ್ತಿಯಾಗಿ ನೋಡಿ ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ ಮನೆ ಕಡೆ. ಸೊ ಗೈಸ್ ಏನಪ್ಪ ಅಂದರೆ ಇಲ್ಲಿ ನೀವೆಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡ್ರಿ, ಅಂದರೆ ಫ್ರೆಂಡ್ಸ್ ಜೊತೆಗೆಲ್ಲ ಬರ್ರಿ. ಅದಾದಮೇಲೆ ಬಿ ಕೇರ್ಫುಲ್ ಅಂತ ಹೇಳ್ತಾ ಈ ಜಾಗಕ್ಕೆ ಬಂದಾಗ ಸ್ವಲ್ಪ ಹುಷಾರಾಗಿರ್ರಿ ಅಂತ ಹೇಳ್ತಾ ಸೀದಾ ಹೊರಟಿದ್ದೆ ಮನೆ ಕಡೆಗೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.